ಥ್ಯಾಂಕ್ ಯು ಸರ್. ವಿದ್ಯಾಭಿಮಾನಿ ಬಂಧುಗಳೇ, ನಾವೆಲ್ಲ ಸುದೀರ್ಘ ಹೊತ್ತು ಕಾತರದಿಂದ ಕಾಯುತ್ತಿದ್ದ ಕ್ಷಣ, ನಮ್ಮೆಲ್ಲರ ಪಾಲಿಗೆ ಅತಿ ಗೌರವಾನ್ವಿತರಾದಂತಹ ಸಾವಿರ ಕಂಬಗಳ ಬಸದಿಯ ನಾಡಿನಲ್ಲಿ ಸಾವಿರ ಸಾಧನೆಗಳ ಸರದಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಡಾಕ್ಟರ್ ಎಂ ಮೋಹನ್ ಆಳ್ವರ ಮಾತನ್ನು ಕೇಳುವುದಕ್ಕಾಗಿ ನಾವೆಲ್ಲ ಕಾತರದಿಂದ ಕಾಯುತ್ತಿದ್ದೆವು. ಆ ಕ್ಷಣ ಇದೀಗ ನಮ್ಮ ಪಾಲಿಗೆ ಒದಗಿ ಬಂದಿದೆ. ಗೌರವಾನ್ವಿತ ಆಳ್ವರವರನ್ನ ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದೇವೆ ತಮ್ಮ ಮಾತುಗಳಿಗಾಗಿ. ವೇದಿಕೆಯ ಮೇಲೆ ಮತ್ತು ಎದುರು ಉಪಸ್ಥಿತರಿರುವಂಥ ಎಲ್ಲ ಸಹೃದಯ ಬಂಧುಗಳೇ, SUS ಪದವಿ ಪೂರ್ವ ಕಾಲೇಜಿನ ಕಟಪಾಡಿಯ ದೈಹಿಕ ಶಿಕ್ಷಕರಾಗಿ ಸುದೀರ್ಘವಾಗಿ 31 ವರ್ಷ ಸೇವೆಯನ್ನು ಮಾಡಿದಂಥ ಶ್ರೀ ಬಿ ಯುವರಾಜ್ರವರ ಮತ್ತು ನಿವೃತ್ತವಾದಂಥ ಬಹಳಷ್ಟು ಶಿಕ್ಷಕರ ಇವತ್ತು ಸನ್ಮಾನ ಮಾಡುವಂಥ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಬಹಳಷ್ಟು ಸಂತೋಷವಾಗ್ತಾ ಇದೆ. 110 ವರ್ಷದ ಹಿಂದೆ ಈ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿದಂಥ ಪಾಂಗಾಳ ನಾಯಕ್ ಕುಟುಂಬದವರಿಗೆ ನಾನು ಎಷ್ಟು ಅಭಿನಂದಿಸರೂ ಸಾಲದು. ಅದರ ಜೊತೆಯಲ್ಲಿ ಅಂದಿನಿಂದ ಇಂದಿನ ತನಕ ಈ ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋದಂಥ ಎಲ್ಲ ಶಿಕ್ಷಕ ವರ್ಗದವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಇವತ್ತು ನಾವು ಶಿಕ್ಷಕರನ್ನು ಎಷ್ಟು ಬಾರಿ ಸ್ಮರಿಸಿಕೊಂಡ್ರೂ ಎಷ್ಟು ಸನ್ಮಾನ ಮಾಡಿಸಿದ್ರೂ ಅದು ಕಡಿಮೆ ಅಂತಲೇ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇದು ಒಂದು ತಾಯಿಗೆ ಮತ್ತು ಮಗುವಿಗೆ ಇರುವಂಥ ಒಂದು ಸಂಬಂಧ. ಇದು ಒಂದು ಕುಂಬಾರನಿಗೂ ಆ ಮಡಕೆಗೆ ಇರುವಂತಹ ಸಂಬಂಧ. ಆ ಕುಂಬಾರ ಒಂದು ಮಣ್ಣನ್ನು ತಂದು ತನ್ನ ಕೈಯಿಂದ ತನ್ನ ಕಾಲಿನಿಂದ ಗುದ್ದಿ ಅದಕ್ಕೊಂದು ಹದ ಮಾಡಿಕೊಂಡು ಮತ್ತು ತಿರುಗುವ ಯಂತ್ರದಲ್ಲಿ ಇಟ್ಟು ಅದನ್ನು ಒಂದು ಕೈಯಿಂದ ಆಧರಿಸ್ತಾ ಇನ್ನೊಂದು ಕೈಯಿಂದ ತಟ್ಟುತ್ತಾ ಆ ಸುಂದರವಾದಂಥ ಮಡಕೆಯನ್ನು ನಿರ್ಮಾಣ ಮಾಡ್ತಾನೆ. ನಮಗೆ ಹೊರಗೆ ತಟ್ಟುವ ಕೈ ಮಾತ್ರ ಕಾಣ್ತದೆ ಹೊರತು ಅದನ್ನು ಪ್ರೀತಿಯಿಂದ ಆಧರಿಸುವ ಕೈ ನಮಗೆ ಕಾಣುವುದಿಲ್ಲ. ಇದೇ ರೀತಿ ಇವತ್ತು ಶಿಕ್ಷಕರೆಲ್ಲರೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳನ್ನು ಒಂದು ತಟ್ಟುತ್ತಾ ಈಚೆಯಿಂದ ಪ್ರೀತಿಸುತ್ತಾ ತನ್ನ ಜ್ಞಾನವನ್ನು ಕೊಟ್ಟುಕೊಂಡು ಬಹಳ ದೊಡ್ಡ ನಾಗರಿಕರನ್ನಾಗಿ ಮಾಡುವಂಥ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಇದೇ ರೀತಿ ತಾಯಿ ಕೂಡ ಹಾಗೆ. ತಾಯಿ ಒಂದು ತನ್ನ ಕರುಳಿನ ಸಂಬಂಧದಲ್ಲಿ ಹುಟ್ಟಿದಂಥ ಮಗು ನಾಳೆ ಬೆಳೆದು ಬಂದು ನಾನು ಬಹಳ ದೊಡ್ಡ ವ್ಯಕ್ತಿಯಾಗಿ ಕೋಟ್ಯಾಧಿಪತಿಯಾಗಿ ಬಂದು ತಾಯಿ ಹತ್ರ ಬಂದು ನೀನೊಂದು 2 ವರ್ಷ ನನಗೆ ಹಾಲು ಕೊಟ್ಟಿದ್ದಿ, ನನ್ನನ್ನು ಸಾಕಿದ್ದಿ ಅಂತ ಹೇಳಿಕೊಂಡು 2 ವರ್ಷದ ಹಾಲು 730 ದಿನ ಆಗಿರ್ಬೋದು. ಇದರಲ್ಲಿ ಒಂದು ದಿನಕ್ಕೆ 2 ಲೀಟರ್ನಾಗೆ 1460 ಲೀಟರ್ ಹಾಲಾಗಿರ್ಬೋದು. 20 ರೂಪಾಯಿಯಾಗಿ ರೇಟ್ ಹಾಕಿದರೆ ಇಷ್ಟ ಆಗ್ತದೆ ಅಂತ ಹೇಳಿಕೊಂಡು ಅವರಿಗೆ ಕೊಟ್ಟು ಬಿಟ್ಟರೆ ಅಲ್ಲಿಗೆ ಸಂಬಂಧ ಮುಗಿಯುವುದಿಲ್ಲ. ಇವತ್ತು ಅದು ಕರುಳಿನ ಸಂಬಂಧ. ಇದೇ ರೀತಿ ನಮಗೆಲ್ಲ ಶಿಕ್ಷಣ ಕೊಟ್ಟಂಥ ಈ ಶಿಕ್ಷಕರನ್ನು ನಾವು ಎಷ್ಟು ಪ್ರೀತಿಸಿದ್ರೂ ಎಷ್ಟು ಅವರ ಆಶೀರ್ವಾದ ಪಡೆದರೂ ಅದು ನಮಗೆ ಕಡಿಮೆ ಅಂತ ಅನಿಸ್ತದೆ. ಯಾಕೆಂತ ಹೇಳಿದರೆ ಖಂಡಿತ ನಾನು ಹೇಳ್ತೇನೆ, 40 ವರ್ಷ ಸೇವೆ ಮಾಡಿದಂಥ ಶಿಕ್ಷಕರು ಪ್ರಾರಂಭದ ಸಮಯದಲ್ಲಿ ಇಲ್ಲಿ ಬಂದು ಸೇವೆ ಮಾಡುವಾಗ ಈ ಕಟಪಾಡಿ ಹೇಗಿರ್ಬೋದು, ಆಮೇಲೆ ಅವರು ಪಡೆದಂಥ ಸಂಬಳ ಖಂಡಿತ ಯಾವ ಲೆಕ್ಕ ಹಾಕಿದ್ರು ನಾನು ಧೈರ್ಯದಲ್ಲಿ ಹೇಳ್ತೇನೆ 100 ರೂಪಾಯಿಗಿಂತ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಸಮಯದಲ್ಲಿ 100 ರೂಪಾಯಿಯ ಒಂದು ದುಡ್ಡನ್ನು ತೆಗೆದುಕೊಂಡು ಈ ಕಟಪಾಡಿಯಂಥ ಊರಿನಲ್ಲಿ ಸುದೀರ್ಘವಾದಂಥ ಒಂದು 40 ವರ್ಷದ ಮೇಲೆ ಅವರೊಂದು ಸೇವೆ ಮಾಡಬೇಕಾದ್ರೆ ಅವರ ಸೇವಾ ಮನೋಭಾವ ಹೇಗೆ ಅಂತೇಳಿ ನಾವು ತಿಳ್ಕೋಬೇಕು. ಇವತ್ತು ಕಾಲ ಬದಲಾವಣೆ ಆಗಿದೆ. 110 ವರ್ಷದ ಹಿಂದೆ ನಮ್ಮ ಇಡೀ ಪಾಂಗಾಳ ನಾಯಕರವರಿಗೆ ಇದ್ದಂಥ ಸವಾಲೇ ಬೇರೆ, ಈ ಕಟಪಾಡಿಯ ಅಗತ್ಯವೇ ಬೇರೆ. ಈಗ ನಮ್ಮ ಕಣ್ಣನ್ನೇ ನಂಬದ ಹಾಗೆ ಬದಲಾವಣೆ ಆಗಿದೆ. ನಾನೇ ನನ್ನ ಜೀವನವನ್ನು ಒಟ್ಟು ನನ್ನ 64 ವರ್ಷದ ಜೀವನವನ್ನು ತೆಗೆದು ನೋಡಿದರೆ ನನ್ನ ವಿದ್ಯಾಭ್ಯಾಸ ಅದು 7ನೇ ತರಗತಿ ಇರ್ಬೋದು, 10ನೇ ತರಗತಿ ಇರ್ಬೋದು, PUC ಇರ್ಬೋದು, ಡಿಗ್ರಿ ಇರ್ಬೋದು, ಯಾವುದೇ ಇರ್ಬೋದು, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಹೋಲಿಸಿದರೆ ಅಜಗಜಾಂತರವಾಗಿ ನಮ್ಮ ಕಣ್ಣನ್ನು ನಂಬದ ಹಾಗೆ ಬದಲಾವಣೆ ಆಗಿ ಹೋಗಿದೆ. ನನ್ನ ಕಾಲದಲ್ಲಿ 10ನೇ ತರಗತಿಯ ರಿಸಲ್ಟ್ ಬಂದದ್ದು 48%. ಈ ವರ್ಷ ಬಂದದ್ದು ನಿಮ್ಗೆ ಗೊತ್ತಿದೆ 82.82%. ಆ ಸಮಯದಲ್ಲಿ ನನ್ನ ಸಮಯದಲ್ಲಿ PUCಯಲ್ಲಿ ಬಂದ ರಿಸಲ್ಟ್ ಎಷ್ಟು ಕೇಳಿದರೆ 42%. ಈ ವರ್ಷ ಬಂದ ರಿಸಲ್ಟ್ 60% ರಿಸಲ್ಟ್. ನನ್ನ ಮಾರ್ಕ್ ಎಷ್ಟು ಕೇಳಿದರೆ ಒಮ್ಮೆ ಫೇಲ್ ಆಗಿ PUCಯಲ್ಲಿ 49% ಮಾರ್ಕು. ನನ್ನೊಟ್ಟಿಗೆ ಕಲ್ತಂಥ ಒಂದು ಹುಡುಗ, ನನ್ನ ಬಹಳ ಆತ್ಮೀಯ ಒಬ್ಬ ಮಿತ್ರನ ಅತಿ ಹೆಚ್ಚು ಅವನು ಮಾರ್ಕ್ ಪಡೆದವನು 79%.
ಆದರೆ ನನ್ನ ಈಗ PUC ಅನ್ನು ತೆಗೆದು ನೋಡಿದರೆ ಅದರಲ್ಲಿ ಒಂದು 10,120 ವಿದ್ಯಾರ್ಥಿಗಳಿದ್ದಾರೆ. ಇದರಲ್ಲಿ ಸುಮಾರು 6,000ದಷ್ಟು ವಿದ್ಯಾರ್ಥಿಗಳು ಎಬವ್ 90% ಮಕ್ಕಳೇ ಅಲ್ಲಿ ಕೂತ್ಕೊಂಡದನ್ನು ನಾನು ಗಮನಿಸಿದ್ದೇನೆ. ಇದು ಏನು ಈಗಿನ ಕಾಲ ಏನು? ನಿಮ್ಮ ಮಕ್ಕಳ ಒಂದು IQ ಪವರ್ನ ಎದುರು, ನಿಮ್ಮ ಬುದ್ಧಿಮತ್ತೆಯ ಎದುರಿನಲ್ಲಿ, ನಿಮ್ಮ ಕ್ರೀಡಾ ಶಕ್ತಿಯ ಎದುರಿನಲ್ಲಿ, ನಿಮ್ಮ ಸಾಂಸ್ಕೃತಿಕವಾದಂಥ ಒಂದು ಶಕ್ತಿಯ ಎದುರಿನಲ್ಲಿ ನಾವುಗಳು ಏನೂ ಅಲ್ಲ. ನಾನಿದನ್ನು ನನ್ನ ವಿದ್ಯಾಸಂಸ್ಥೆಯಲ್ಲಿ 22,000 ಮಕ್ಕಳನ್ನು ನೋಡಿಕೊಂಡು ನಾನು ಹೇಳುವಂತಹ ಮಾತು. ಯಾಕೆಂದರೆ ನಾವೆಲ್ಲ ಹೇಳ್ತೇವೆ ನಮ್ಮ ಕಾಲ ಅಂಥ ಕಾಲ ಇಂಥ ಕಾಲ ಅಂತೇಳಿ, ಆದರೆ ನಿಮ್ಮ ಜ್ಞಾನದ ಎದುರು, ನಿಮ್ಮ ಪ್ರತಿಭೆ ಎದುರಿನಲ್ಲಿ ನಾವುಗಳಲ್ಲ ಮಕ್ಕಳೇ. ಆದರೆ ಈ ಕಾಲದಲ್ಲಿ ಅದೇ ರೀತಿ ಇರುವಂಥ ಒಂದು ಸವಾಲನ್ನು ನೀವು ನೋಡಬೇಕು. ಅದು ಸವಾಲು ಅಷ್ಟು ಸುಲಭದ ಸವಾಲಲ್ಲ. ನಾವು ಇವತ್ತು ಒಂದು 10-75% ಮಾರ್ಕ್ ತೆಗೆದರೂ ಕೂಡ ನಾವು ಇಷ್ಟಪಟ್ಟಂಥ ವೈದ್ಯಕೀಯ ಶಿಕ್ಷಣ ಇರಲಿ, ಯಾವುದೇ ಇರಲಿ, ನಮಗೆ ಸುಲಭದಲ್ಲಿ ಹೋಗ್ಲಿಕ್ಕೆ ಆಗ್ತಿತ್ತು. ನಾವು ಕಲ್ತಂಥ ವಿದ್ಯೆಯನ್ನು ಇಟ್ಕೊಂಡು ನಮ್ಮ ಊರಿನಲ್ಲಿ ಬಂದು ಬಹಳ ದೊಡ್ಡ ಸಾಧನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಿತ್ತು. ಆದರೆ ನೀವು ಅಷ್ಟು ಸುಲಭ ನೆನೆಸಿಕೊಳ್ಬೇಡಿ. ನೀವೇನೋ ನೆನೆಸಿರ್ಬೋದು, ಆದರೆ ನಿಮ್ಮ ಎದುರಲ್ಲಿರುವಂಥ ಸವಾಲುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಈ ವರ್ಷದ ರಿಸಲ್ಟನ್ನು ಗಮನಿಸಿ. ಈ ವರ್ಷ 10th ರಿಸಲ್ಟ್ನಲ್ಲಿ 8.5 ಲಕ್ಷ ಜನ ಪರೀಕ್ಷೆ ಕೂತ್ಕೊಂಡಿದ್ದಾರೆ. ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ. 6.5 ಲಕ್ಷ ವಿದ್ಯಾರ್ಥಿಗಳು ಪಾಸಾದರು. ಅದರಲ್ಲಿ ಕನ್ನಡ ಮಾಧ್ಯಮದವರ ರಿಸಲ್ಟ್ ಎಷ್ಟು ಕೇಳಿದರೆ 77%, ಇಂಗ್ಲಿಷ್ ಮಾಧ್ಯಮದವರ ರಿಸಲ್ಟ್ ಎಷ್ಟು ಕೇಳಿದರೆ 86% ರಿಸಲ್ಟ್. CBSEನವರು 36,000 ಜನ ಪರೀಕ್ಷೆ ಕೂತ್ಕೊಂಡ್ರು. ಕೇವಲ 108 ಜನ ಫೇಲ್ ಆಗಿ 99.62% ಮಾರ್ಕ್ ಬಂತು. ಆಮೇಲೆ ಇವತ್ತು ICSEನವರು 18,000 ಜನ ಪರೀಕ್ಷೆ ಕೂತ್ಕೊಂಡು 98.64 ಇವತ್ತು ರಿಸಲ್ಟ್ ಬಂತು. ಅವರ ಇಡೀ ಒಂದು ಸವಾಲು ನೋಡಿ. ಇಡೀ ಒಂದು 100ಕ್ಕೆ 100 ಮಾರ್ಕ್ ಪಡೆದವರಂಥ ಒಂದು ಅಂಕಿಅಂಶವನ್ನು ತೆಗೆದು ನೋಡುವಾಗ ನನಗೆ ಆಶ್ಚರ್ಯ ಆಗಿ ಹೋಗ್ತದೆ. ಇವತ್ತು ಇಡೀ ಒಂದು ಇಡೀ ಒಂದು 10th 625ರಲ್ಲಿ 623 ಮಾರ್ಕ್ ಪಡೆದಂಥ ವಿದ್ಯಾರ್ಥಿ ಸಿರ್ಸಿಯವ ನನ್ನ ಕಣ್ಣೆದುರಲ್ಲಿದ್ದಾನೆ. 623. ಆಮೇಲೆ ಲೆಕ್ಕ ಹಾಕ್ತಾ ಬನ್ನಿ, 622 ಎಷ್ಟು, 621 ಎಷ್ಟು, 620 ಎಷ್ಟು, ನನ್ನ ಹತ್ರ ಸಂಪೂರ್ಣ ಲೆಕ್ಕ ಇದೆ ಮಕ್ಕಳೇ. 600ರವರೆಗೆ ನಮ್ಮ ಇಡೀ ಒಂದು ಇದರಲ್ಲಿ ಒಟ್ಟಿಗೆ 4,600 ಮಕ್ಕಳು ಇವತ್ತು 600 ಮೇಲೆ ಮಾರ್ಕ್ ತೆಗೆದಿದ್ದಾರೆ ಇಡೀ ನಮ್ಮ ರಾಜ್ಯದಲ್ಲಿ, ಇಡೀ ರಾಜ್ಯದಲ್ಲಿ. ಆದರೆ ನೀವು ಗಮನಿಸಬೇಕು, ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳು ಅದರಲ್ಲಿ ಮಾಡಿದಂಥ ಸಾಧನೆಯನ್ನು ಗಮನಿಸಬೇಕು. ಇದು ನನಗೆ ಬಹಳ ದೊಡ್ಡ ನಿರಾಶೆಯನ್ನು ತಂದು ಕೊಡ್ತದೆ. ಇವತ್ತು 4,000ಕ್ಕೂ ಮಿಕ್ಕಿದಂಥ ಇಡೀ ಒಂದು 625ರಲ್ಲಿ 600ಕ್ಕಿಂತ ಹೆಚ್ಚು ಮಾರ್ಕ್ ತೆಗೆದವರು ಇದ್ದರೆ, ಅದರಲ್ಲಿ 4,167ರಲ್ಲಿ ಕನ್ನಡ ಮಾಧ್ಯಮದ ಮಕ್ಕಳು ಎಷ್ಟು ಕೇಳಿದರೆ ಕೇವಲ 256 ಮಕ್ಕಳೇ. ಉಳಿದ 3,811 ಮಕ್ಕಳು ಇಂಗ್ಲಿಷ್ ಮಾಧ್ಯಮದ ಮಕ್ಕಳು. ನೆನಪಿಟ್ಟುಕೊಳ್ಳಿ, CBSEನಲ್ಲಿ 36,000 ಮಕ್ಕಳಲ್ಲಿ 10ಕ್ಕೆ 10 ಗ್ರೇಡ್ ಬರೆದವರು 1,602 ಜನ. ಎಲ್ಲ ಸಬ್ಜೆಕ್ಟ್ಗಳಲ್ಲಿ 10ರಲ್ಲಿ 10 ಗ್ರೇಡ್ ಬರೆದವರು 1,602 ಜನ. ಅಂತಿಂತೂ ಇಡೀ ನಮ್ಮ ಒಟ್ಟು ಇತಿಹಾಸವನ್ನು ತೆಗೆದು ನೋಡಿದರೆ ಇವತ್ತು 95% ಮೇಲೆ ಒಟ್ಟು ನಮ್ಮ ರಾಜ್ಯದಲ್ಲಿ ಗಮನಿಸುವಾಗ ಸುಮಾರು 10,000ದಷ್ಟು ವಿದ್ಯಾರ್ಥಿಗಳಿದ್ದಾರೆ. 85% ಮೇಲೆ 1.25 ಲಕ್ಷ ಜನ ಇವತ್ತು ನಮ್ಮ ರಾಜ್ಯದಲ್ಲಿದ್ದಾರೆ ಎಂಬುದನ್ನು ಗಮನಿಸಿ. ಇದು ಹೇಳುವ ಲೆಕ್ಕ ಯಾಕೆ ಅಂತ ಹೇಳಿದ್ರೆ, ನೀವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಇಲ್ಲಿದ್ದಂಥ ಮಕ್ಕಳು ಇದನ್ನು ಗಮನಿಸಬೇಕು, ಇದನ್ನು ಸವಾಲು ಆಗಿ ನೀವು ತೆಗೆದುಕೊಳ್ಬೇಕು. ಎಷ್ಟು ದುಃಖವಾಗ್ತದೆ ಅಂತ ಹೇಳಿದರೆ, 100ಕ್ಕೆ 100 ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳನ್ನು ಗಮನಿಸಿದರೆ ಇವತ್ತು ಅತಿ ಹೆಚ್ಚು 100ರಲ್ಲಿ 100 ಅಂಕವನ್ನು ಪಡೆದದ್ದು ಯಾವುದು ಕೇಳಿದರೆ ಹಿಂದಿ ಸಬ್ಜೆಕ್ಟ್ನಲ್ಲಿ 2,230ರಷ್ಟು ಮಕ್ಕಳು ಇವತ್ತು ಹಿಂದಿಯಲ್ಲಿ 100ಕ್ಕೆ 100 ಅಂಕವನ್ನು ಗಳಿಸಿದ್ದಾರೆ. ಈ ಕನ್ನಡ ನಾಡಿನಲ್ಲಿ, ಈ ಕನ್ನಡದ ಶಾಲೆ ಇರುವಂಥ ಈ ನಾಡಿನಲ್ಲಿ ಇವತ್ತು ಕನ್ನಡದಲ್ಲಿ ಅತಿ ಹೆಚ್ಚು ಮಾರ್ಕ್ ತೆಗೆದದ್ದು ಎಷ್ಟು ಕೇಳಿದರೆ 100ಕ್ಕೆ 125ರಲ್ಲಿ 125 ಪಡೆದದ್ದು ಎಷ್ಟು ಕೇಳಿದರೆ 1,800ರಷ್ಟು ವಿದ್ಯಾರ್ಥಿಗಳು. ನನಗೆ ಎಷ್ಟು ದುಃಖವಾಗ್ತದೆ ಅಂತ ಹೇಳಿದರೆ, ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆ 100ಕ್ಕೆ 125ರಲ್ಲಿ 125 ತೆಗೆದವರು ಯಾರು ಕೇಳಿದರೆ ಇಂಗ್ಲಿಷ್ ಮಾಧ್ಯಮದ ಮಕ್ಕಳು, ಕನ್ನಡ ಮಾಧ್ಯಮದ ಮಕ್ಕಳಲ್ಲ. ಅಲ್ಲಿ ಕನ್ನಡ ಮಾಧ್ಯಮದವರು 700ರಷ್ಟು ಮಕ್ಕಳು ಮಾತ್ರ ಇವತ್ತು 125ರಲ್ಲಿ 125 ಪಡೆದದ್ದು. 800ರ ಮೇಲೆ ಇವತ್ತು ಇಂಗ್ಲಿಷ್ ಮಾಧ್ಯಮದವರು 125ರಲ್ಲಿ 125 ಪಡೆದದ್ದು. ಎಷ್ಟು ದುಃಖವಾಗ್ತದೆ ಅಂತ ಹೇಳಿದ್ರೆ, 750ರಷ್ಟು ಮಕ್ಕಳು ಇಂಗ್ಲಿಷ್ನಲ್ಲಿ 100ರಲ್ಲಿ 100 ಮಾರ್ಕ್ ತೆಗೆದಿದ್ದಾರೆ. ಇದು ಎಲ್ಲವೂ ಕೂಡ ಇಂಗ್ಲಿಷ್ ಮಾಧ್ಯಮದ ಮಕ್ಕಳು ಹೊರತು ಕನ್ನಡ ಮಾಧ್ಯಮದ ಒಂದೇ ಒಂದು ವಿದ್ಯಾರ್ಥಿ ಇಂಗ್ಲಿಷ್ನಲ್ಲಿ 100ರಲ್ಲಿ 100 ಮಾರ್ಕ್ ತೆಗೆಯಲಿಲ್ಲ. ಇದೆಲ್ಲ ಹೇಳುವ ಉದ್ದೇಶ ನಮ್ಮ ಕನ್ನಡ ಮಾಧ್ಯಮದ ಪರಿಸ್ಥಿತಿ ಹೇಗಿದೆ ಎಂಬುದಕ್ಕೆ ನಾನು ಹೇಳುವುದು. ಇಡೀ ಸರ್ಕಾರ ಇಡೀ ಒಂದು ಅಂಕಿಅಂಶವನ್ನು ತೆಗೆಯುವ, ಇಡೀ ನಮ್ಮ ಹೈಸ್ಕೂಲು ಒಂದು 75,000ದಷ್ಟು ಹೈಸ್ಕೂಲು ನಮ್ಮ ಇಡೀ ರಾಜ್ಯದಲ್ಲಿ ಇವತ್ತಿದೆ. ಇದರಲ್ಲಿ 50,000ದಷ್ಟು ಹೈಸ್ಕೂಲ್ಗಳು ಇವತ್ತು
ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು. ಇವತ್ತು ಎಷ್ಟು ಖರ್ಚು ಇವತ್ತು ಸರ್ಕಾರ ಮಾಡ್ತಾ ಇದೆ. ಇವತ್ತೊಂದು 18,000 ಕೋಟಿ ರೂಪಾಯಿ ಇವತ್ತೊಂದು ನಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣಕ್ಕೆ ಇವತ್ತು ಸರ್ಕಾರ ಮೀಸಲಾಗಿದೆ ಇಟ್ಟಿದೆ. 11,000 ಕೋಟಿ ಇವತ್ತೊಂದು ಕೇವಲ ಶಿಕ್ಷಕರಿಗೆ 4 ಲಕ್ಷದಷ್ಟು ಇರುವಂತಹ ಸರ್ಕಾರಿ ಅನುದಾನಿತ ಶಿಕ್ಷಕರಿಗೆ ಸಂಬಳ ಕೊಡಲಿಕ್ಕೆ ಆಗ್ತಾ ಇದೆ. 1,100 ಕೋಟಿ ರೂಪಾಯಿ ಇವತ್ತು ಮಧ್ಯಾಹ್ನದ ಊಟಕ್ಕೆ, ಬಿಸಿ ಊಟಕ್ಕೆ ಖರ್ಚು ಮಾಡ್ತಾ ಇದೆ. 128 ಕೋಟಿ ನಿಮಗೊಂದು ಸೈಕಲ್ ಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ. ಇವತ್ತು ಒಂದು 100ಕ್ಕೂ ಮಿಕ್ಕಿದಂಥ ಕೋಟಿ ರೂಪಾಯಿ ಇವತ್ತು ಒಂದು ನಿಮಗೆ ಪಠ್ಯಪುಸ್ತಕ ಕೊಡಲಿಕ್ಕೆ, 4 ಕೋಟಿ ಇವತ್ತೊಂದು ನೋಟ್ಬುಕ್ ಕೊಡಲಿಕ್ಕೆ, ಹೀಗೆ ಅಂಕಿಅಂಶಗಳನ್ನು ಹೇಳ್ತಾ ಹೋದರೆ ಇಷ್ಟು 1,000 ಕೋಟಿ ಇವತ್ತು ನಿಮ್ಮ ಮಕ್ಕಳಿಗಾಗಿ ನಿಮಗೆ ಖರ್ಚು ಮಾಡ್ತಾರೆ. ನೀವು ಕೂತ್ಕೊಂಡು ಒಂದು ಬಹಳ ಹಗುರವಾಗಿರ್ತೀರಿ ಮಕ್ಕಳೇ, ಆದರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಪ್ರೌಢ ವಿದ್ಯಾಭ್ಯಾಸ ಆಗಲಿ, ಒಂದು PUC ಆಗಲಿ, ಒಂದು ಡಿಗ್ರಿಯನ್ನಾದರೂ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ 30,000 ರೂಪಾಯಿ ಖರ್ಚನ್ನು ಸರ್ಕಾರ ಆಗಲಿ ಪ್ರೈವೇಟ್ ಕಾಲೇಜುಗಳಾಗಲಿ ಮಾಡ್ತಾ ಇದೆ ಎಂಬುದನ್ನು ಗಮನಿಸಿ. ನೀವೆಷ್ಟು ಶುಲ್ಕ ಕೊಡ್ತಾ ಇದ್ದೀರಿ ಎಂಬುದನ್ನು ನೋಡಿ. ಇಂಥ ಶಾಲೆಯಲ್ಲಿ ಅನುದಾನಿತವಾದಂಥ ಮತ್ತು ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂಥ ನೀವುಗಳು ಇಡೀ ವರ್ಷದಲ್ಲಿ ಕೊಡುವಂಥ ಶುಲ್ಕ ಎಷ್ಟು ಹೇಳಿ. ಆದರೆ ನಿಮಗಾಗಿ ಸರ್ಕಾರ ಎಷ್ಟು ದುಡ್ಡು ಖರ್ಚು ಮಾಡ್ತದೆ ಎಂಬುದನ್ನು ನೋಡಿ. ಹೀಗಿರುವಾಗ ನೀವೆಲ್ಲ ಮಧ್ಯಮ ವರ್ಗದವರು, ನೀವೆಲ್ಲ ಆರ್ಥಿಕ ಕಷ್ಟದಲ್ಲಿರುವಂಥ ವರ್ಗದವರು, ನೀವುಗಳು ಅರ್ಥ ಮಾಡಿಕೊಳ್ಳದೆ ಈ ಕಾಲವನ್ನು ಮತ್ತು ಯಾರು ಅರ್ಥ ಮಾಡಿಕೊಳ್ಬೇಕು ಹೇಳಿ. ನಿಮಗೆ ಕನಸುಗಳು ಇರಬಹುದು, ದೊಡ್ಡ ದೊಡ್ಡ ಕನಸುಗಳಿರ್ಬೋದು. ನೀವು ಇಲ್ಲಿ ಕೂತ್ಕೊಂಡವರಿಗೆ ಒಂದು IIT ಓದಬೇಕೆಂಬ ಆಸೆ ಇರಬಹುದು, ನೀವು ಕೂತ್ಕೊಂಡವರಿಗೆ ಒಂದು NITಗೆ ಓದಬೇಕೆಂಬ ಆಸೆಯವರು ಇರ್ಬೋದು, ನೀವೊಂದು ಮೆಡಿಕಲ್ಗೆ ಹೋಗಬೇಕೆಂಬ ಆಸೆಯವರು ಇರ್ಬೋದು, ಒಳ್ಳೆ ಇಂಜಿನಿಯರ್ ಕಲಿಬೇಕೆಂಬ ಆಸೆಯಲ್ಲಿ ಇರ್ಬೋದು, CA ಕಲಿಬೇಕೆಂಬ ಆಸೆ ಇರ್ಬೋದು, CS ಕಲಿಬೇಕೆಂಬ ಆಸೆ ಇರ್ಬೋದು. ದಾರಿಯನ್ನೊಮ್ಮೆ ನೋಡಿ. ಇವತ್ತು IITಯಲ್ಲಿ 9,672 ಸೀಟ್ ಇದೆ. ಸರಿ, 12 ಲಕ್ಷ ಜನ ಬುದ್ಧಿವಂತರು ಇವತ್ತು ದೇಶದಲ್ಲಿ ಪರೀಕ್ಷೆ ಕೂತ್ಕೊಳ್ತಾರೆ. ದೇಶೀಯವಾದಂಥ ಎಕ್ಸಾಮ್. ಈ ಎಕ್ಸಾಮ್ನಲ್ಲಿ ನಾವು ಯಾಕೆ ನಮ್ಮ ರಾಜ್ಯದ ಮಕ್ಕಳು ಹೆಚ್ಚು ಅಂತ ಹೇಳಿದರೆ ಒಂದು IITಗೆ ಹೋಗಿದ್ರೆ ಇಷ್ಟು ತನಕ ಒಂದು 100-150 ಮಕ್ಕಳು ಒಂದು ರಾಜ್ಯದಿಂದ ಹೋಗ್ತಾ ಇದ್ದಾರೆ. 9,672 ಸೀಟ್ನಲ್ಲಿ ಬಹುಪಾಲು 60% ಸೀಟು ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ. NITಕೆಯಲ್ಲಿ ಇವತ್ತು 60,000 ಸೀಟ್ ಇದೆ. ನಮ್ಮ ಹೈವೇಯಲ್ಲಿ ಮುಂದೆ ಹೋದರೆ ನಮ್ಮ ರಾಜ್ಯದಲ್ಲಿರುವಂಥ NITಕೆ ಕಾಲೇಜು ನಮಗೆ ಸುರತ್ಕಲ್ನಲ್ಲಿ ಸಿಗ್ತದೆ. 300 ಸೀಟು ರಿಸರ್ವೇಷನ್ ಉಂಟು. ಇಷ್ಟಿದ್ದು ಕೂಡ 60,000 ಸೀಟ್ನಲ್ಲಿ ನಮ್ಮ ಇಡೀ ರಾಜ್ಯದ ಮಕ್ಕಳು ಪಡೆಯುವ ಸೀಟ್ ಎಷ್ಟು ಕೇಳಿದರೆ ಕೇವಲ ಒಂದು 800-900 ಮಕ್ಕಳುಗಳಿರ್ಬೋದು. ಇದರಲ್ಲೂ ಬಹುಪಾಲನ್ನು ನಮ್ಮ ಆಂಧ್ರ ಪ್ರದೇಶ ಹೊಡಿತದೆ. ಯಾಕೆ ಹೊಡಿತದೆ ನೋಡಿ. ಯಾಕೆಂತ ಹೇಳಿದ್ರೆ ಅಲ್ಲಿ IIT ಟ್ರೈನಿಂಗ್, NITಗೆ ಟ್ರೈನಿಂಗ್ 1ನೇ ಕ್ಲಾಸಿಂದ ಪ್ರಾರಂಭ ಆಗಿ 12ನೇ ತರಗತಿಯಲ್ಲಿ ಪರೀಕ್ಷೆ ಕೂತ್ಕೊಳ್ತಾರೆ. ಇಲ್ಲಿ ಕೂತ್ಕೊಂಡ ಯಾವುದಾದ್ರೂ ಮಕ್ಕಳು ಒಬ್ಬರಾದರೂ ನೀವು IIT NITಗೆ ಟ್ರೈನಿಂಗನ್ನು ನಿಮ್ಮ ಬಾಲ್ಯದಿಂದ ಪಡೆದವರು ಇದ್ದೀರಾ ಹೇಳಿ. ಹೀಗಿರುವಾಗ ನಾವು ಒಂದು ಬೆರಳೆಣಿಕೆ ಕಾಲೇಜಿನಲ್ಲಿ ಹೋಗಿ 2 ವರ್ಷ ನಾವು IIT NITಕೆಯನ್ನು ಕಲಿತು ನಾವು ಪರೀಕ್ಷೆ ಕೂತ್ಕೊಂಡ್ರೆ ನಮಗೆ ಅಲ್ಲಿ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ನೀವೊಂದು ಇಡೀ CETಯನ್ನು ನೋಡಿರಿ. CET ಪ್ರಾರಂಭ ಆಗಿ 1982 ಇಸವಿಯಲ್ಲಿ ಪ್ರಾರಂಭ ಆಗಿದೆ. ನಾವು ಇವತ್ತು 2015 ಇದ್ದೇವೆ. ಇಡೀ ಅದನ್ನು ಲೆಕ್ಕ ತೆಗಿರಿ. ಇವತ್ತಿಗೂ ನಮ್ಮ ರಾಜ್ಯದಲ್ಲಿರುವಂಥ 80% ವಿದ್ಯಾಸಂಸ್ಥೆಯಲ್ಲಿ CET ಬೋಧನೆ ಮಾಡಲಿಕ್ಕೆ ನಮ್ಮ ಶಿಕ್ಷಕರಿಗೆ ಆಗ್ತಾ ಇಲ್ಲ, ನಾವು ವ್ಯವಸ್ಥೆ ಮಾಡ್ತಾ ಇಲ್ಲ. ಹೀಗಿರುವಾಗ ಇವತ್ತು CETಯನ್ನು ಒಂದು ಗಮನಿಸಿ. 1,52,000 ಜನ ಈ ಸಲ ಪರೀಕ್ಷೆ ಕೂತ್ಕೊಂಡಿದ್ದರು. ಅದರಲ್ಲಿ ಒಂದು ಮೆಡಿಕಲ್ ಸೀಟಿಗೆ ಹೋಗಬೇಕಾದ್ರೆ ಇವತ್ತು 3,000 ರ್ಯಾಂಕ್ ಬಂದರೆ ಮಾತ್ರ ಮೆಡಿಕಲ್ಗೆ ಹೋಗಲಿಕ್ಕೆ ಸಾಧ್ಯ. ಇವತ್ತು ಫಿಸಿಕ್ಸ್ನಲ್ಲಿ, ಕೆಮಿಸ್ಟ್ರಿಯಲ್ಲಿ, ಬಯಾಲಜಿಯಲ್ಲಿ 300ರಲ್ಲಿ 300 ಮಾರ್ಕ್ ಬಂದರೂ ಕೂಡ ಆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಬದಿಯಲ್ಲಿಟ್ಟುಕೊಂಡು ಅದಕ್ಕೆ ಏನು ಒತ್ತು ಕೊಡದೆ ಪ್ರತ್ಯೇಕವಾದಂತಹ CET ಎಕ್ಸಾಮನ್ನು ಮಾಡಿ 2 ವರ್ಷದಲ್ಲಿ ಕಲಿತಂಥ ವಿಚಾರವನ್ನು 60 ಕ್ವಶ್ಚನ್, 60 ಮಾರ್ಕ್, 60 ನಿಮಿಷದಲ್ಲಿ ನಿರ್ಧಾರ ಆಗ್ತದೆ. ಈ ರೀತಿ ಇರುವಾಗ ಇವತ್ತು ನಮ್ಮ ಎದುರಿನಲ್ಲಿರುವಂಥ ಸವಾಲು ಏನು? ನನ್ನ ಮಗ ಮೊನ್ನೆ MSc ಸರ್ಜರಿಯಲ್ಲಿ ಮುಗಿಸಿ ಬಂದು ನನ್ನ ಹತ್ರ ರಾತ್ರಿ ಕೂತ್ಕೊಂಡು ಕೇಳಿದ, ನೀವು ನನ್ನ ತಂದೆ ನನಗಿಷ್ಟು ವಿದ್ಯಾಭ್ಯಾಸವನ್ನು ನೀವು ಕೊಟ್ಟಿದ್ದೀರಿ, ಈಗ ನೀವು ನನ್ನಿಂದ ಏನು ಅಪೇಕ್ಷೆ ಮಾಡ್ತೀರಿ ಅಂತ. ಬಹಳ ಒಳ್ಳೆಯ ನಿನ್ನ ಒಂದು ಪ್ರಶ್ನೆ ಮಾರಾಯ, ನನಗೆ ಬಹಳ ಖುಷಿ ಆಯಿತು. ನಿನ್ನಂಥ ಮಗ ಈಗೊಂದು ಕಲಿತು ಬಂದು ನನ್ನ ಹತ್ರ ಈ ಪ್ರಶ್ನೆ ಕೇಳಿದೆಯಲ್ಲ, ಬಹಳ ದೊಡ್ಡ ಸಂತೋಷ. ನೀನು ಒಮ್ಮೆ ನಾನು ಬೆಳೆದ ರೀತಿಯನ್ನೇ ನೀನು ಗಮನಿಸು. ನಾನು ನಿನ್ನ ಹಾಗೆ ಒಂದು MSc ಸರ್ಜರಿಯನ್ನು ಮಾಡಿ ಬಂದವನಲ್ಲ. ನಾನೊಂದು ಕಷ್ಟದಲ್ಲಿ ನನ್ನ ಆಯುರ್ವೇದ ಡಿಗ್ರಿಯನ್ನು ಮಾಡಿ ಮುಗಿಸಿಕೊಂಡು ಬಂದವ. ನಾನು ನಿನ್ನ ಅಷ್ಟು ದೊಡ್ಡ ಬುದ್ಧಿವಂತನಲ್ಲ. ನಾನೊಂದು IQ ಪವರ್ನಲ್ಲಿ, ಬುದ್ಧಿಮತ್ತೆಯಲ್ಲಿ ನಿನಗಿಂತ ಎಷ್ಟೋ ಕೆಳಗಿನ ಮಟ್ಟದಲ್ಲಿ ಇದ್ದವ. ಆದರೆ ನನಗೆ ದೇವರು ಕೊಟ್ಟಂಥ ಒಂದು ಬಹಳ ದೊಡ್ಡ ಒಂದು ಮನಸ್ಸು ಇತ್ತು. ಆ ಮನಸ್ಸು ಇದ್ದದ್ದರಿಂದ, ಆ ಹೋರಾಟ ಮನೋಭಾವ ಇದ್ದದ್ದರಿಂದ ನಾನು ಹೋರಾಡ್ತಾ ಒಂದು ಬಂದೆ. ನನಗೊಂದು ಮುಖ್ಯವಾದಂಥ ಒಂದು ಗುರಿ ಇತ್ತು, ಉದ್ದೇಶ ಇತ್ತು, ಅದರ ಬಗ್ಗೆ ಸ್ಪಷ್ಟವಾದಂಥ ಒಂದು ನನಗೆ ಮಾಹಿತಿ ಇತ್ತು, ತಿಳ್ಕೊಳ್ತಿದ್ದೆ. ನಾನು ಆ ಕಷ್ಟಪಟ್ಕೊಂಡು ಬಂದೆ. ನಾನು ಬಂದು ವಿದ್ಯಾಭ್ಯಾಸ ಮುಗಿಸಿ ಬಂದು ನಾನು ಮೂಡುಬಿದಿರೆಯಲ್ಲಿ ಬರುವಾಗ ನಾನೊಂದು 300 ರೂಪಾಯಿಯ ಬಾಡಿಗೆ ಒಂದು ಕಟ್ಟಡದಲ್ಲಿ 1 ಲಕ್ಷ ರೂಪಾಯಿ ಸಾಲವನ್ನು ಪಡೆದುಕೊಂಡು ನಾನು ನನ್ನ ಕ್ಲಿನಿಕ್ ಪ್ರಾರಂಭ ಮಾಡಿದವ. ಆ
ಅಂದಿನಿಂದ ಬೆಳೀತಾ ಬೆಳೀತಾ ಈ ಆಸ್ಪತ್ರೆ ಆಗಿರ್ಬೋದು, ಅಥವಾ ನನ್ನ ಈಗ ಇರುವಂಥ ಆ 100 ಎಕರೆ ಜಾಗ ಮೂಡಿಬಿದ್ದಿರ್ಬೋದು, ಒಂದು ಸೆನ್ಸ್ ಜಾಗ ನನ್ನ ಹತ್ರ ಇರಲಿಲ್ಲ. ಇದೆಲ್ಲವನ್ನೂ ಪಡ್ಕೊಂಡು ಈಗ ಬಾಡಿ ಕಟ್ಟಡದಲ್ಲಿ ಪ್ರಾರಂಭ ಆದಂಥ ನನ್ನ ಸಂಸ್ಥೆಗಳು 15 ವರ್ಷದಲ್ಲಿ ಹೇಗೆ 22,000ಕ್ಕೆ ಹೋಯಿತು, ಅದರ ಹಿಂದೆ ಇದ್ದಂಥ ಹೋರಾಟ ಏನು. ಈಗ ನಿನ್ನ ಎದುರಿನಲ್ಲಿರುವಂಥ ಸವಾಲು ನಾನು ಮಾಡಿದ್ದನ್ನೇ ನೀನು ಮುಂದೆ ಕೊಂಡು ಹೋಗುವಂಥ ಸವಾಲು. ಒಮ್ಮೆ ಕೂತ್ಕೊಂಡು ನೀನೊಂದು 100 ಜನವನ್ನು ನೀನು ಆಕರ್ಷಿಸು. ಒಂದು 10 ಸೆನ್ಸ್ ಜಾಗ ತೆಗೊಳ್ಬೇಕಾದ್ರೆ ನಿಮಗೆ ಎಷ್ಟು ಕಷ್ಟ ಸಾಧ್ಯ ಇದೆ ಎಂಬುದನ್ನು ನೋಡು. ಹೇಳುವ ಮಾತಿಷ್ಟಪ್ಪ, ನಮ್ಮ ಅಹಂಕಾರಕ್ಕಾಗಿ ನಾವು ಹೇಳುವ ಮಾತಲ್ಲ. ನಿಮ್ಮಂಥ ಮಕ್ಕಳೆದುರಿರುವಂಥ ಸವಾಲುಗಳನ್ನು ನೋಡುವಾಗ ನನಗೆ ಬಹಳ ದೊಡ್ಡ ಆಶ್ಚರ್ಯ ಆಗ್ತಾ ಇದೆ. ಮಕ್ಕಳೇ, ಹೀಗಿರುವಾಗ ಬಹಳ ಲೈಟಾಗಿರಬೇಡಿ. ನಿಮ್ಮಂಥ ಮಧ್ಯಮ ವರ್ಗದ ಆರ್ಥಿಕ ಕಷ್ಟದವರು, ನಿಮ್ಮಂಥವರು ಮೇಲೆ ಬರಬೇಕು ಅಂತಲೇ ಪಾಂಗಳ ನಾಯಕರವರಾಗಲಿ, ಈ ಒಂದು ಕಟ್ಪಾಡಿ ಜನತೆ ಆಗಲಿ, ನಾವೆಲ್ಲರೂ ಆಗಲಿ ನಾವು ಆಸೆ ಪಡೋದು ಏನು ಕೇಳಿದ್ರೆ, ನಮ್ಮ ಟಾರ್ಗೆಟ್ ಇರೋದು ನಿಮ್ಮಂಥ ಮಧ್ಯಮ ವರ್ಗದವರ ಹತ್ರ, ಆರ್ಥಿಕ ಕಷ್ಟದಲ್ಲಿರುವವ್ರ ಹತ್ರ. ಇಲ್ಲಿ ಬಹಳ ದೊಡ್ಡ ಒಂದು ಐಶ್ವರ್ಯವಂತರ ಎದುರಿನಲ್ಲಿ ನಮ್ಮ ಟಾರ್ಗೆಟ್ ಅಲ್ಲ. ನಾವು ಅದನ್ನೆಲ್ಲ ನೀಗಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ನೀವುಗಳು ಅರ್ಥ ಮಾಡಿಕೊಂಡು, ನೀವು ಈ ಕಾಲವನ್ನು ಅರ್ಥ ಮಾಡಿಕೊಂಡು ಬಲಾಢ್ಯವಾಗಿ ನೀವು ಬುದ್ಧಿಮತ್ತೆಯನ್ನಿಟ್ಟುಕೊಂಡು ನೀವು ದೊಡ್ಡ ಬುದ್ಧಿವಂತರಾಗಿ ಜಾಗತಿಕವಂತಹ ಸವಾಲಿಗೆ ಉತ್ತರ ಕೊಡುವಂತಾಗಲಿ. ಅದೇ ರೀತಿ ಬಹಳ ಒಳ್ಳೆಯ ಮನಸ್ಸನ್ನು ಕಟ್ಟಿಕೊಂಡು ಹೋಗಿ ಮಕ್ಕಳೇ. ನಿಮಗೆ ಮನಸ್ಸಿನ ಬೆಲೆ ಗೊತ್ತಾಗುವುದಿಲ್ಲ. ಕೇವಲ ವಿದ್ಯೆ ಬುದ್ಧಿ ನೀವು ಕಲಿಯುವಂಥ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಥವಾ ಯಾವುದೇ ಒಂದು ಸೈನ್ಸ್, ಮ್ಯಾಥ್ಸ್ನ ಸಬ್ಜೆಕ್ಟ್ಗಳಲ್ಲಿ ಸಿಗ್ಬೋದು. ಆದರೆ ನಿಮಗೆ ಬೇಕಾಗುವ ಮನಸ್ಸನ್ನು ಅದರಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ನೀವು ದೊಡ್ಡ ಜನ ಆಗಿ ಎಲ್ಲೋ ಬಂದು ಅಂಗಡಿಯಲ್ಲಿ ಬಂದು 1 ಕೋಟಿ ರೂಪಾಯಿ ಕೊಡ್ತೇನೆ, ನನಗೆ 1 ಕಿಲೋ ಮನಸ್ಸು ಕೊಡಿ ಅಂತ ಹೇಳಿದ್ರೆ ಎಲ್ಲೂ ಸಿಕ್ಕುವುದಿಲ್ಲ ಮಕ್ಕಳೇ. ಬಾಲ್ಯದಿಂದ ಬೆಳೀತಾ ಹೋಗುವಾಗ ಅದನ್ನು ಕಟ್ಟುತ್ತಾ ಹೋದಾಗ ನಿಮಗೆ ಆಗ ಗೊತ್ತಾಗ್ತದೆ. ನೀವು ಬೆಳೆದು ಬಂದಾಗ ಅಂಥ ಒಂದು ವಿದ್ಯೆ ಬುದ್ಧಿಯ ಜೊತೆಯಲ್ಲಿ ಮನಸ್ಸನ್ನು ಅಂಥ ಒಂದು ಕಟ್ಟಿಕೊಂಡಂಥ ಉತ್ತಮವಂಥ ಮನಸ್ಸನ್ನು ಇಟ್ಟುಕೊಂಡು ಬಹಳ ದೊಡ್ಡ ಸಾಧನೆ ಮಾಡಿದರೆ ಬಹಳ ದೊಡ್ಡ ವ್ಯಕ್ತಿಗಳು ನೀವು ಆಗ್ತೀರಿ. ಅದೇ ನಿಮ್ಮನ್ನು ಉಳಿಸುವುದರ ಹೊರತು ಬೇರೆ ಯಾವುದು ನಿಮ್ಮನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಿಗಳಲ್ಲಿ ನೀವು ಕೆಲಸ ಮಾಡಿದರೆ ನಾವೆಲ್ಲರೂ ಒಂದು ಬಹಳ ಖುಷಿಯನ್ನು ಪಡ್ತಾ ಇದ್ದೇವೆ. ಇವತ್ತು ಯುವರಾಜರು ನನಗೆ ಗೊತ್ತು, ಅವರ ಬಗ್ಗೆ ನಾನು ಖಂಡಿತ ಮುಖಶ್ರುತಿ ಮಾಡೋದಲ್ಲ, ನನಗೆ ಅವರ ಬಗ್ಗೆ ಚೆನ್ನಾಗಿ ಗೊತ್ತು. ಯಾಕೆಂತ ಹೇಳಿದ್ರೆ ನಾನು ಕ್ರೀಡೆ ಬಗ್ಗೆ ಅಪಾರವಾದಂಥ ಒಂದು ಆಸಕ್ತಿ ಇರುವವ, ಒಬ್ಬ ಕ್ರೀಡಾಪಟುವು ಕೂಡ. ಅದೇ ರೀತಿ ನಾನು ಬಹಳಷ್ಟು ಈಗ ಕೆಲಸ ಮಾಡುವವ. ಈ ದೃಷ್ಟಿಯಲ್ಲಿ ನೋಡಿದರೆ ನನಗೆ ಬಹಳ ಪ್ರಿಯವಾದವರು ಕೆಲವೇ ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿರುವಂಥ ಒಬ್ಬ ಶ್ರೇಷ್ಠ ಕ್ರೀಡಾ ತರಬೇತಿದಾರರಲ್ಲಿ ಅವರು ಒಬ್ಬರು. ಅವರ ಎಷ್ಟೋ ಕ್ರೀಡಾಪಟುಗಳು ಅವರು ಬೆಳೆಸಿದವರು ನಮ್ಮ ವಿದ್ಯಾಸಂಸ್ಥೆಗೆ ಇವತ್ತು ಸನ್ಮಾನ ಮಾಡಿದಂಥ ಹುಡುಗಿರ್ಬೋದು, ನಮ್ಮ ಸಂಸ್ಥೆಯಲ್ಲೂ ಬಂದು ನಮ್ಮ ಒಂದು ಕೆಲವು ಅವರಿಗೆ ಸಂಬಂಧ ಇದ್ದವರು. ಇಂಥ ಒಂದು ಯುವರಾಜರು ಅವರು ಇವತ್ತೊಂದು ಕಲಿಸಲಿಕ್ಕೆ ದೈಹಿಕ ಶಿಕ್ಷಕರಾಗಿರ್ಬೋದು, ಈ ಶಾಲೆಯ ಬಹಳಷ್ಟು ಜವಾಬ್ದಾರಿಯನ್ನು ತೆಗೆದುಕೊಂಡವರು, ಈ ಶಾಲೆಯ ಎಲ್ಲ ಶಿಕ್ಷಕ ವರ್ಗದಲ್ಲಿ ಬಹಳ ಮಕ್ಕಳ ಪ್ರೀತಿಗೆ ಪಾತ್ರರಾದವರು ಅವರು. ಎಂಥ ಸಜ್ಜನರವರು. ಅವರು ಕೈ ಮುಗಿಯುವಾಗ ನನಗೆ ಅನಿಸ್ತದೆ, ಈ ಶಾಲೆಯಲ್ಲಿ 31 ವರ್ಷ ಸಾಧನೆ ಮಾಡಿದಂಥ ಒಬ್ಬ ಶಿಕ್ಷಕ ಬೀಳ್ಕೊಡುವಾಗ ಇಡೀ ಒಂದು ಶಾಲೆಗೆ ನಿಮಗೆ ಹೇಗೆ ಒಂದು ಮಗುವಿನಾಗೆ ಕೈ ಮುಗಿತಾರೆ ನೋಡಿ, ಹೇಗೆ ಮಗುವಿನಾಗೆ ಕೈ ಮುಗಿತಾರೆ. ಅಂದರೆ ನಾನು ಇಷ್ಟು ಸಮಯ ಈ ನೆಲದಲ್ಲಿ ಕೆಲಸ ಮಾಡಿದ್ದೇನೆ, ನಿಮ್ಮೊಟ್ಟಿಗೆ ಇದ್ದೆ, ನಾನು ಇವತ್ತು ನಿಮ್ಮನ್ನು ಬೀಳ್ಕೊಟ್ಟು ಹೋಗ್ತೇನೆ ಎಂಬ ಒಂದು ಎಂಥ ಒಂದು ಕೈ ಮುಗಿಯುವಾಗಲೇ ಅವರ ಸಜ್ಜನಿಕೆ ನನಗೆ ಅರ್ಥ ಆಗ್ತಾ ಇದೆ. ಅವರನ್ನು ಕೆಳಗೆ ಬಂದು ಆ ಹಿರಿಯ ಒಂದು ಶಿಕ್ಷಕರಿಗೆ ಬಂದು ಇಡೀ ಒಂದು ಕಾಲಿಗೆ ಅಡ್ಡ ಬಿಟ್ಟು ಅವರು ನಮಸ್ಕಾರ ಮಾಡೋಗ್ಲಿ ಅರ್ಥವಾಗ್ತಾ ಇದೆ. ಅವರು ಇವತ್ತು ಒಂದು ಶಿಕ್ಷಕ ವೃಂದದವರಿಗೆ ಮತ್ತು ಇಡೀ ಒಂದು ಜನತೆಗೆ ಯಾವ ರೀತಿ ಸಜ್ಜನಿಕೆಯಿಂದ ಇದ್ದಾರೆ ಎಂಬುದು ನಮಗೆ ಅರ್ಥವಾಗ್ತಾ ಇದೆ. ಅವರ ಇಡೀ ಟೋಟಲ್ ಒಂದು ಅವರ ಮನಸ್ಸೇ ನಮಗೆ ಅರ್ಥವಾಗ್ತಾ ಇದೆ. ಅಂಥ ಒಂದು ಯುವರಾಜರವರು ಇವತ್ತು ಈ ವಿದ್ಯಾಸಂಸ್ಥೆಯಿಂದ ಹೋಗ್ತಾ ಇದ್ದಾರೆ. ನಾನು ಕೊನೆಗೆ ಶಿಕ್ಷಕರಲ್ಲಿ ಮಾತನಾಡೋದು ಇಷ್ಟೇ, ಇದೊಂದು ಕುಟುಂಬದ ಒಂದು ವ್ಯವಸ್ಥೆ ಇದು. ನಾನು ಎಂದೂ ಈ ಒಂದು ಸಮಾರಂಭದಲ್ಲಿ ಹೇಳಿದಂತೆ ಹೇಳಬೇಡಿ. ನಾನು ಶಿಕ್ಷಕರಲ್ಲಿ ವಿನಂತಿ ಮಾಡೋದು ಇಷ್ಟೇ, ಒಂದು ಕಾಲದಲ್ಲಿ ಇಂಥ ಹಿರಿಯ ಶಿಕ್ಷಕರು 100 ರೂಪಾಯಿ ಸಂಬಳಕ್ಕೆ ಕಷ್ಟಪಟ್ಟಿರ್ಬೋದು, ಸೈಕಲ್ನಲ್ಲಿ ಬಂದು ನಡ್ಕೊಂಡು ಬಂದು ಯಾವ್ಯಾವ ಕಷ್ಟದಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಿರ್ಬೋದು. ಈಗ ನಿಮಗೆ ಗೌರವಾನ್ವಿತವಾದಂಥ ಸಂಬಳ ಇದೆ, ಗೌರವಾನ್ವಿತವಾದಂಥ ವ್ಯವಸ್ಥೆ ಇದೆ. ನಾನು ನಿಮ್ಮಲ್ಲಿ ಕೇಳೋದಿಷ್ಟೇ, ಕಾಲವನ್ನು ಅರ್ಥ ಮಾಡಿಕೊಂಡು ಈ ಮಕ್ಕಳಿಗೆ ಅದರ ಜವಾಬ್ದಾರಿ ನೀವು ತೆಗೆದುಕೊಳ್ಬೇಕಾಗ್ತದೆ. ನನಗೆ ಯಾಕೆ ದುಃಖವಾಗ್ತದೆ ಅಂತ ಹೇಳಿದ್ರೆ 82 ಇಸವಿಯಿಂದ ಇವತ್ತಿನವರೆಗೆ ಒಂದು CET ಆಗಿ ಇಡೀ CETಯೇ ಪ್ರಾಮುಖ್ಯವಾಗಿರುವಾಗ ಆ CETಯನ್ನು ಬೋಧನೆ ಮಾಡುವಷ್ಟು ನಮ್ಮ ಶಿಕ್ಷಕರಿಗೆ ಶಕ್ತಿ ಇಲ್ಲದೆ ಹೋದರೆ ಅದನ್ನು ಯಾರು ಮಾಡಬೇಕು? ಟ್ಯೂಷನ್ ಕಂಪನಿಯವರು ಮಾಡಬೇಕಾ? ಅಥವಾ ದುಡ್ಡನ್ನು ಕೊಳ್ಳೆ ಹೊಡೆಯುವಂಥವರು, ಇಡೀ ಮಾರ್ಕೆಟಿಂಗ್ ಮಾಡುವಂಥವರು ಅವರು ಮಾಡಬೇಕಾ ಹೇಳಿ? ಆ ಜವಾಬ್ದಾರಿ ಯಾರು ಹೊತ್ತಬೇಕು ಹೇಳಿ? ಇವತ್ತು ಅದೇ ರೀತಿ ಇವತ್ತು NCERT ನಮಗೆ ಸಿಲೆಬಸ್ ಬಂತು. ಇಡೀ ಇನ್ನು ಕನ್ನಡ ಮಾಧ್ಯಮ ಆಗಲಿ, ಇಂಗ್ಲೀಷ್ ಮಾಧ್ಯಮ ಆಗಲಿ, CBSE ಸಿಲೆಬಸ್ ಇನ್ನು ಆಗಿ ಹೋಯಿತು. ಹೋದ ವರ್ಷವೇ ಅದು ನಮ್ಮ ಇಡೀ ಪರೀಕ್ಷೆ ಆಗಿ ಹೋಯಿತು. ಇದರ ಬೋಧನೆ ಯಾರು ಮಾಡಬೇಕು ಹೇಳಿ? ನೀವುಗಳೇ ಮಾಡಬೇಕು. 1ನೇ ಕ್ಲಾಸಿಂದ 10ನೇ ತರಗತಿವರೆಗೆ
ಇಡೀ CBSE ಸಿಲೆಬಸ್ನ ಪ್ರಕಾರ ಇರುವಂಥ NSIRT ಇಡೀ ಒಂದು ಸಿಲೆಬಸ್ಸನ್ನು ಮಾಡಬೇಕಾದವರು ನೀವು ಹೊರತು ಬೇರೆ ಯಾರು ಹೇಳಿ? ನೀವು ಮಾಡಿದರೆ ಮಾತ್ರ ಇವತ್ತು ಇಂಥ ಮಾರ್ಕ್ ಪಡೆಯಲಿಕ್ಕೆ ಸಾಧ್ಯ. ಇವತ್ತು ಕನ್ನಡ ಮಾಧ್ಯಮದ ಪರಿಸ್ಥಿತಿ ಹೀಗೆ ಆಗಲಿಕ್ಕೆ ಕಾರಣ ನಿಮ್ಮ ಬೋಧನಾ ಕ್ರಮ ಸರಿ ಇಲ್ಲದೆ ಇವತ್ತು ಮಕ್ಕಳು 100ಕ್ಕೆ 100 ಅಂಕವನ್ನು ಗಳಿಸಲಿಕ್ಕೆ ಆಗುವುದಿಲ್ಲ, ಈ ಸ್ಪರ್ಧೆಯಲ್ಲಿ ಉಳಿಲಿಕ್ಕೆ ಆಗುವುದಿಲ್ಲ. ಹೀಗಾದರೆ ನಮ್ಮ ಗತಿ ಏನು? ಈ ಸಲದ CET ರಿಸಲ್ಟನ್ನು ನೋಡಿದೆ. CET ರಿಸಲ್ಟನ್ನು ತೆಗೆದು ನೋಡುವಾಗ 500ರ ಕೆಳಗೆ CETಯಲ್ಲಿ ರ್ಯಾಂಕ್ ಪಡೆದರಲ್ಲಿ ಕನ್ನಡ ಮಾಧ್ಯಮದ ಮಕ್ಕಳು ಎಷ್ಟು ಕೇಳಿದರೆ ಕೇವಲ 4 ಮಕ್ಕಳು. 1500ರ ಕೆಳಗೆ ನೋಡಿದರೆ ಕೇವಲ 37 ಮಕ್ಕಳು. ಹೀಗಾದರೆ ನಮ್ಮ ಕನ್ನಡ ಮಾಧ್ಯಮದ ಪರಿಸ್ಥಿತಿ ಏನು ಹೇಳಿ? ಈ ರಾಜ್ಯದಲ್ಲಿ ಕನ್ನಡ ಭಾಷೆಯ ಸೋಲಾದರೆ, ಈ ರಾಜ್ಯದಲ್ಲಿ ಒಂದು ಸರ್ಕಾರಿ ವ್ಯವಸ್ಥೆಗಳು ಸೋಲಾದರೆ ಇದರ ಗತಿ ಏನು ಹೇಳಿ? ಇದು ಶ್ರೀಸಾಮಾನ್ಯನ ಸೋಲು, ಒಂದು ಹಳ್ಳಿಯ ಸೋಲು. ಈಗ ಆಗಬಾರ್ದು. ಎಂದೂ ಸರ್ಕಾರದ ವ್ಯವಸ್ಥೆ, ಸರ್ಕಾರದ ಶಾಲೆಗಳಾಗಲಿ, ಸರ್ಕಾರದ ಆಸ್ಪತ್ರೆಗಳಾಗಲಿ ಸೋಲಬಾರದು. ಎಂದೂ ಈ ರಾಜ್ಯದಲ್ಲಿ ನಮ್ಮ ಒಂದು ಕನ್ನಡ ಮಾಧ್ಯಮ ಶಾಲೆ ಎಂದೂ ಸೋಲನ್ನು ಮಾಡಬಾರದು. ಒಮ್ಮೆ ಗಮನಿಸಿ, ನಮ್ಮ ಚೀನಾವನ್ನು ಗಮನಿಸಿ, ರಷ್ಯಾವನ್ನು ಗಮನಿಸಿ, ಜಪಾನನ್ನು ಗಮನಿಸಿ. ಆ ದೇಶದಲ್ಲಿ ಇವತ್ತು ಇರುವುದು ಯಾವುದು ಕೇಳಿದರೆ ಅಲ್ಲಿಯ ಭಾಷೆ ಹೊರತು ಇಂಗ್ಲಿಷ್ ಭಾಷೆ ಅಲ್ಲ. ನಮ್ಮ ಜಗತ್ತಿನ 208 ರಾಷ್ಟ್ರಗಳಿದೆ. 208 ರಾಷ್ಟ್ರಗಳಲ್ಲಿ ಇವತ್ತು ಒಂದು 100ಕ್ಕೂ ಮಿಕ್ಕಿದಂತಹ ರಾಷ್ಟ್ರಗಳಲ್ಲಿ ಅಲ್ಲಿಯ ಭಾಷೆ ಹೊರತು ಇಂಗ್ಲಿಷ್ ಭಾಷೆ ಅಲ್ಲ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಹೀಗಿರುವಾಗ ನಮ್ಮ ದೇಶದಲ್ಲಿ ಒಂದು ಭಾಷೆ ಇಲ್ಲದೆ ಹೋದರೂ ಕೂಡ ನಮ್ಮಲ್ಲಿ ಪ್ರಾಮುಖ್ಯವಾದಂತಹ 14 ಭಾಷೆಗಳಿದೆ. ಇದು ಎಂದೂ ಸೋಲಬಾರದು. ಇದು ಸೋತ್ರೆ 2000 ವರ್ಷಕ್ಕಿಂತ ಮಿಗಿಲಾಗಿ ಇದ್ದಂತಹ ಕನ್ನಡ ಭಾಷೆಯ ಶಕ್ತಿ ಏನಾಗಬಹುದು ಹೇಳಿ? ಅದನ್ನು ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ. ಹಳೆಗನ್ನಡ ಇರ್ಬೋದು, ನಡುಗನ್ನಡ ಇರ್ಬೋದು, ಹೊಸಗನ್ನಡದಲ್ಲಿರ್ಬೋದು, ಬೇರೆ ಬೇರೆ ವ್ಯಕ್ತಿಗಳಿರ್ಬೋದು. ಎಷ್ಟು ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ. ಇಡೀ ದೇಶದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿ ಬಂದದ್ದು 2 ಭಾಷೆಗೆ ಮಾತ್ರ, ಹಿಂದಿಗೆ ಮತ್ತು ಕನ್ನಡಕ್ಕೆ. ಹೀಗಿರುವಾಗ ಇಂಥ ಭಾಷೆ, ಇಂಥ ಸುಂದರವಾದಂಥ ಭಾಷೆ ಸೋಲಬಾರ್ದು ಮಕ್ಕಳೇ, ಸೋಲಬಾರ್ದು. ಅದನ್ನು ಅಪ್ಗ್ರೇಡೇಷನ್ ಮಾಡಬೇಕು. ನಾನು ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಕನ್ನಡ ಮಾಧ್ಯಮ ಶಾಲೆ ಕಟ್ಟಿದೆ. ನಾನು ಪ್ರೈವೇಟ್ ಕಾಲೇಜ್, ಪ್ರೈವೇಟ್ ಸಂಸ್ಥೆಯವರು ಇವತ್ತು ಸರ್ಕಾರದ ಅನುದಾನ ಇಲ್ಲದೆ ಒಂದು ಶಾಲೆಯನ್ನು ಈ ರಾಜ್ಯದಲ್ಲಿ ಓಪನ್ ಮಾಡಿದರೆ ಅದು ನಾನು ಓಪನ್ ಮಾಡಿದ್ದು ಯಾವಾಗ? 5 ವರ್ಷದ ಹಿಂದೆ. 5 ವರ್ಷದ ಹಿಂದೆ ಈ ಶಾಲೆಯಾಗಿ ನನಗೇನೋ 110 ವರ್ಷದ ಇತಿಹಾಸ ಇಲ್ಲ ಮಕ್ಕಳೇ. ನನ್ನ ತಂದೆ ಕಟ್ಟ ಶಾಲೆ ಉಂಟು, ಅದರ ನಾನು ಒಂದು ಇದಾಗಿ ಚೇರ್ಮನ್ ಆಗಿದ್ದೇನೆ, ಅದು ಬೇರೆ ವಿಷಯ. ಆದರೆ ನಾನಾಗಿ ಒಂದು 6 ವರ್ಷದ ಹಿಂದೆ ಕನ್ನಡ ಮಾಧ್ಯಮ ಶಾಲೆಯನ್ನು ಕಟ್ಟಿ ಇದನ್ನು ಒಂದು ರೂಪಾಯಿ ಶುಲ್ಕವನ್ನು ತೆಗೆದುಕೊಳ್ಳದೆ, ಸರ್ಕಾರದ ಅನುದಾನ ತೆಗೆದುಕೊಳ್ಳದೆ ನಾನು ಅದನ್ನು ಕಟ್ಟಿದಂತಹ ಶಾಲೆ ಹೇಗೆ ಸುಂದರವಾಗಿ ಬೆಳೆಯಿತು ಹೇಳಿ. ನನಗೆ VS ಆಚಾರ್ಯರನ್ನು ನಾನು ಎಷ್ಟು ಸಲ ನಾನು ಕೊಂಡಾಡ್ತಾ ಇದ್ದೇನೆ. ನಾನು ಮಾಡುವಾಗ ನನ್ನ ಹತ್ರ ಕೇಳಿದ್ರು, ಏನು ಮೋಹನ ಕನ್ನಡ ಮಾಧ್ಯಮ ಶಾಲೆಯನ್ನು ಓಪನ್ ಮಾಡಲಿಕ್ಕೆ ಹೋಗ್ತಾ ಇದ್ದಿ? ಹೌದು ಸರ್, ನನಗೊಂದು ಮಾದರಿ ಶಾಲೆ ಕಟ್ಟಬೇಕು. ಸರಿ, ಶಾಬಾಷ್. ನೋಡು, ನನ್ನ ಉಡುಪಿಯಲ್ಲಿ ಇಂಥ ಒಳಕಾಡಿನಲ್ಲಿರುವಂಥ ಇಂಥ ಒಂದು ಶಾಲೆ ನಾನು ಮಾದರಿ ಮಾಡಲಿಕ್ಕೆ ಹೋಗಿದ್ದೇನೆ, ನೀನೂ ಹಾಗೆ ಶಾಲೆ ಕಟ್ಟಬೇಕು ಅಂತ ಹೇಳಿದರು. ನಾನು ಅವರತ್ತೊಂದು ವಿಜ್ಞಾಪನೆ ಮಾಡಿದೆ. ನೀವು 1ನೇ ಕ್ಲಾಸಿಂದ 10ನೇ ತರಗತಿವರೆಗೆ ಏಕಕಾಲದಲ್ಲಿ ನನಗೆ ನೀವು ಆರ್ಡರ್ ಕೊಡಬೇಕು. ಅದು ಹಂತ ಹಂತವಾಗಿ ಬೆಳೆಯುವಂಥದ್ದಲ್ಲ. ರಾಜ್ಯದಲ್ಲಿ ಇವತ್ತಿನವರೆಗೆ ಆಗಲಿಲ್ಲ, ಅದು ಹಾಗೆ ಆರ್ಡರ್ ಕೊಡಲಿಕ್ಕೆ ಆಗೋದು ಇಲ್ಲ. ನೀವು ನನಗೆ ಕೊಡಬೇಕು. ನನಗೆ ಕೊಟ್ಟರೆ ನಾನು ಅತಿ ಶೀಘ್ರವಾಗಿ ಈ ಶಾಲೆಯನ್ನು 1 ವರ್ಷದಲ್ಲಿ ಕಟ್ಟಿಕೊಡ್ತೇನೆ ಅಂತ ಹೇಳಿದರು. ನನಗೆ ಪ್ರಪ್ರಥಮವಾಗಿ ನಮ್ಮ ರಾಜ್ಯದಲ್ಲಿ ಒಂದು ಆರ್ಡರ್ 1ನೇ ತರಗತಿಯಿಂದ 10ನೇ ತರಗತಿಗೆ ಒಂದು ಆರ್ಡರ್ನಲ್ಲಿ ಪರ್ಮಿಷನ್ ಸಿಕ್ಕಿದರೆ ಅದು ಆಳ್ವಾಸ್ ಪ್ರೌಢಶಾಲೆಗೆ, ಅದು VS ಆಚಾರ್ಯ ಮಾಡಿಕೊಟ್ಟದ್ದು. ಆ ಶಾಲೆಯನ್ನು ಓಪನ್ ಮಾಡಿ 6 ವರ್ಷದಿಂದ ಇವತ್ತಿನವರೆಗೂ ನಮ್ಮ ರಿಸಲ್ಟು 100% ಮಾತ್ರ ಅಲ್ಲ, ಈಗ ಅದು ಇಡೀ ರಾಜ್ಯದಲ್ಲಿ ಮಾದರಿ ಆಗುವ ಹಾಗೆ ಇಡೀ ಆ ಸಂಸ್ಥೆ ಬರ್ತಾ ಹೋಯ್ತು. ಎಷ್ಟು ಹೆಮ್ಮೆಯ ಸಂಗತಿ ಅಂತ ಹೇಳಿದರೆ, ಈಗ 650 ವಿದ್ಯಾರ್ಥಿಗಳಲ್ಲಿದ್ದಾರೆ. ಈ ವರ್ಷದ 6ನೇ 8ನೇ ತರಗತಿಯ ಪ್ರವೇಶ ಪಡೀಲಿಕ್ಕೆ ನಮ್ಮ ರಾಜ್ಯದಿಂದ ಅದಕ್ಕೆ ಅರ್ಜಿ ಹಾಕಿದವರ ಸಂಖ್ಯೆ ಎಷ್ಟು ಕೇಳಿದರೆ 5000ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು. 6ನೇ ಕ್ಲಾಸಿಗೆ ಒಂದಕ್ಕೆ 1802 ವಿದ್ಯಾರ್ಥಿಗಳು 6ನೇ ಕ್ಲಾಸಿಗೆ ಒಂದು ಪ್ರವೇಶಕ್ಕೆ ಒಂದು ಅರ್ಜಿಯನ್ನು ಹಾಕಿದರು, ಪ್ರವೇಶಕ್ಕೆ. ಹಾಗಾದರೆ ಅದರ ಸ್ಥಿತಿ ಹೇಗಾಯಿತು ನೋಡಿ. CBSE, ICS ಇಂಗ್ಲಿಷ್ ಮಾಧ್ಯಮದ ಸಿಲೆಬಸ್ಸನ್ನು ಬಿಟ್ಟು ನಮ್ಮ ಕನ್ನಡ ಮಾಧ್ಯಮ ಶಾಲೆಗೆ ಸೇರ್ತಾ ಇದ್ದಾರೆ. ಇದು ಹೇಳುವುದು ನಾನು ಅಹಂಕಾರಕ್ಕಾಗಿ ಹೇಳುವುದಲ್ಲ, ಸುಳ್ಳು ಹೇಳುವುದಲ್ಲ. ಯಾವತ್ತೂ ನೀವು ಬಂದು ನಿಮ್ಮದೇ ಆದಂಥ ಮಹೇಶ್ ಶೆಣೆಯವರು, ನಿಮ್ಮ ಎಲ್ಲ ಶಿಕ್ಷಕರು ಬಂದು ಮೊನ್ನೆ ಆ ಶಾಲೆ ನೋಡಿದ್ದಾರೆ. ನಾನು ಆ ಧೈರ್ಯದಲ್ಲಿ ನಾನು ಹೇಳುವುದು, ಇವತ್ತು ಆ ಶಾಲೆ ಇಡೀ ಒಂದು ರಾಜ್ಯದಲ್ಲಿ ಒಂದು ಮಾದರಿಯಾಗಿ ಮಾಡಬೇಕೆಂಬ ನನ್ನ ಆಶೆ ಇದೆ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇವತ್ತು ಇಂತಹ ಒಂದು ಸಂಸ್ಥೆಗಳನ್ನು ನಾವು ಕಟ್ಟಿದರೆ ಯಾವ ಮಾಧ್ಯಮ ಬೇಕಾದರೂ ಇಲ್ಲಿ ಅದು ಏನು ಲೆಕ್ಕಕ್ಕಲ್ಲ. ಆದರೆ ವಿದ್ಯಾರ್ಥಿಗಳಿಗೆ ಈಗಿನ ದರ್ಜೆಯ ಒಂದು ವಿದ್ಯಾಭ್ಯಾಸ ಕೊಡಬೇಕಂತ ಅಗತ್ಯ ಇದೆ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದುಕೊಂಡು ಈ ವಿದ್ಯಾಸಂಸ್ಥೆಗೆ ನಾನು ಹತ್ತಿರದಲ್ಲಿ ಉದ್ಯಾವರದಲ್ಲಿ ಇರುವಾಗಲೂ ಹಲವು ಬಾರಿ ಬಂದಿದ್ದೇನೆ, ಈಗಲೂ ಕೆಲವು ಬಾರಿ ಬಂದಿದ್ದೇನೆ. ಇನ್ನು ಮುಂದೆಯೂ ಯಾವಾಗಲೂ ನಿಮಗೆ ಇಷ್ಟಪಟ್ಟರೆ ನಾನು ಈ ಸಂಸ್ಥೆಗೆ, ಯಾಕೆಂದರೆ ಈ ಸಂಸ್ಥೆ ಬಗ್ಗೆ ಅಪಾರವಂಥ ಗೌರವ ನನಗಿದೆ. ಪಾಂಗಾಳ ನಾಯಕರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು.
ಈಗ ಮಹೇಶ್ ಅಣ್ಣೆಯವರು ನನ್ನ ಮಿತ್ರ ಮಹೇಶ್ ಅಣ್ಣೆಯವರು ಇದರ ಆಡಳಿತ ಚುಕ್ಕಾಣಿಯನ್ನು ಪಡೆದು 2 ವರ್ಷವಾಯಿತು. ನನಗೆ ಗೊತ್ತಿದೆ ಅವರು ಈಗ ಭಾಳಷ್ಟು ಕೆಲಸಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಎಂಬುದು ನನಗೆ ಗೊತ್ತು ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದುಕೊಂಡು ನಾವೆಲ್ಲರೂ ಕನ್ನಡ ಮಾಧ್ಯಮ ಮತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ಬೆಳೆಯುವಂಥ ನಾವುಗಳು ಎಂದೂ ಸೋಲನ್ನು ಕಾಣಬಾರದು ಎಂಬುದನ್ನು ಹೇಳಿಕೊಂಡು ಇವತ್ತು ಸನ್ಮಾನ ಪಡೆದಂಥ ಎಲ್ಲ ಶಿಕ್ಷಕರಿಗೂ ಯುವರಾಜರವರಿಗೂ ಅವರ ಜೀವನ ನಮಗೆಲ್ಲ ನೆಮ್ಮದಿಯ ಬದುಕನ್ನು ಕೊಟ್ಟಂಥ ಅವರು ಜೀವನದಲ್ಲಿ ಭಾಳ ನೆಮ್ಮದಿಯ ಬದುಕನ್ನು ದೀರ್ಘಕಾಲ ಕೊಡುವಂಥ ಒಂದು ಅವಕಾಶವನ್ನು ದೇವರು ಕರುಣಿಸಲಿ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ತನ್ನ ಅನುಭವದ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ಡಾಕ್ಟರ್ ಎಂ ಮೋಹನಾಳ್ ಅವರವರಿಗೆ ತುಂಬು ಹೃದಯದ ಕೃತಜ್ಞತೆಗಳು. ಬಂಧುಗಳೇ, ನಮ್ಮ ಮುಂದಿನ